ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಗೃಹಿಣಿಯರಿಗೆ ಈ ಪ್ರಾಡಕ್ಟ್ ತುಂಬಾನೇ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಮೋಸ್ಟ್ ಆಫ್ ದ ಟೈಮ್ ಕಳೆಯೋಂಥ ಜಾಗ ಬಂದು ಮನೆಯಲ್ಲಿ ಕಿಚನ್ ಅಲ್ವಾ. ಅಡುಗೆ ಮನೆಯಲ್ಲಿ ಹೆಣ್ಮಕ್ಳಿಗಿರೋ ಏಕೈಕ ಶತ್ರು ಅಂತ ಅಂದರೆ ಜಿರಳೆಗಳು, ಕಾಕ್ರೋಚಸ್. ಅದೇ ಶತ್ರುಕಾಟ ನನಗೂ ಸಹ ತುಂಬಾ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ಜಿರಳೆಗಳು ಅಡುಗೆ ಮನೇಲಾಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್, ಟಿ ವಿ ಕ್ಯಾಬಿನೆಟ್, ಇಲ್ಲೆಲ್ಲ ಜಿರಳೆ ನನಗೂ ಕ್ಲೀನ್ ಮಾಡಿ ಸಾಕಾಗಿ ಹೋಗಿತ್ತು ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ಥರ ಮೆಥಡ್ ಯೂಸ್ ಮಾಡಿದ್ದೀನಿ. ಅಂದರೆ ಹಿಟ್ಟು ಸ್ಪ್ರೇ ಮಾಡೋದಾಗಿರ್ಬೋದು, ಲಕ್ಷ್ಮಣ್ ರೇಖೆ ಆಗಿರ್ಬೋದು, ಈ ರೀತಿ ಜಿರಳೆ ಔಷಧಿನೇ ಉಂಡೆ ಮಾಡಿ ಪೇಸ್ಟ್ ಮಾಡೋ ಥರ ಬರುತ್ತೆ ಕಾರ್ನರ್ಸಲ್ಲಿ, ಅದನ್ನು ಸಹ ಯೂಸ್ ಮಾಡಿದ್ದೀನಿ. ಬಟ್ ಯಾವುದೇ ರೀತಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲಿಲ್ಲ. ಅಲ್ಲಿ ಇಲ್ಲಿ ಒಂದೊಂದು ಜಿರಳೆಗಳು ಸತ್ತು ಬಿದ್ದಿರ್ತಾ ಇತ್ತು. ಬಟ್ ಅದರದ್ದು ಸಂಖ್ಯೆ ಏನು ಕಡಿಮೆ ಆಗ್ತಿರ್ಲಿಲ್ಲ. ಮತ್ತೆ ಮರಿಗಳು ಸ್ಟಾರ್ಟ್ ಆಗ್ತಾ ಇತ್ತು, ಮತ್ತೆ ಅಷ್ಟೇ ಜಿರಳೆಗಳಾಗ್ತಾ ಇತ್ತು. ಸ್ನೇಹಿತರೆ, ಇದೇ ಟೆನ್ಷನಲ್ಲಿ, ಇದೇ ತಲೆ ಬಿಸಿಲಿದ್ದಾಗ ಸ್ನೇಹಿತರೆ ಕಡೆಗೆ ಜಿರಳೆಗಳ ನಾಶಕ್ಕೋಸ್ಕರ ನಾನು ಒಂದು ಮ್ಯಾಜಿಕ್ ಮಾಡಿದೆ. ಆ ಮ್ಯಾಜಿಕ್ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾನೇನು ಅಬ್ರಕಡಬ್ರ ಚೂ ಮಂತರ್ ಗಿಲಿ ಆ ಥರ ಮ್ಯಾಜಿಕ್ ಎಲ್ಲ ಏನು ಮಾಡಿಲ್ಲ. ನಾನು ಮಾಡಿರೋ ಮ್ಯಾಜಿಕ್ ಬಂದು ಇದು ಮ್ಯಾಜಿಕ್ ಕಾಕ್ರೋಚ್ ವ್ಯಾನಿಷರ್ ಅಂತ. ತುಂಬಾ ಪವರ್ಫುಲ್, ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ, ನಿಜವಾಗ್ಲೂ ವರ್ಕ್ ಆಗಿದೆ ಸ್ನೇಹಿತರೆ. ಯಾವುದೇ ರೀತಿ ಡೌಟ್ ಬೇಡ. ನಾನೊಂದು ಫೋಟೋ ಅಟ್ಯಾಚ್ ಮಾಡ್ತೀನಿ. ಈ ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿದ್ಮೇಲೆ ನಮ್ಮ ಮನೇಲಿ ಎಷ್ಟು ಜಿರಳೆಗಳು ಸತ್ತಿದ್ದು ಕಲೆಕ್ಟ್ ಮಾಡಿ ಒಂದು ಫೋಟೋ ಹಾಕಿದ್ದೀನಿ. ಆ ಫೋಟೋ ನಾನು ನೆಕ್ಸ್ಟ್ ಹಾಕ್ತೀನಿ. ಅಷ್ಟು ಜಿರಳೆಗಳಿದ್ವು. ಎಲ್ಲಿ ಸಿಕ್ತು ಅಂದರೆ ಚಿಕ್ಕಮಂಗ್ಳೂರಲ್ಲಿ MG ರೋಡ್ ಅಂತ ಇದೆ, ಅಲ್ಲಿ ಕೃಷ್ಣ ಬ್ಯಾಂಗಲ್ ಸ್ಟೋರ್ ಅಂತ ಇದೆ ಸ್ನೇಹಿತರೆ. ಒನ್ ಆಫ್ ದ ಫೇಮಸ್ ಬ್ಯಾಂಗಲ್ ಸ್ಟೋರ್ ಇನ್ ಚಿಕ್ಕಮಂಗ್ಳೂರು ಅಂತಲೇ ಹೇಳ್ಬೋದು. ನಮ್ಮೂರಲ್ಲಿರೋರಿಗೆ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅಲ್ಲಿಗೆ ನಾನು ಅಚಾನಕ್ಕಾಗಿ ಏನಕ್ಕೋ ಹೋಗಿದ್ದು, ಅಲ್ಲಿ ಈ ಪ್ರಾಡಕ್ಟ್ನ ನೋಡಿದೆ, ಕೇಳಿದೆ ವರ್ಕ್ ಆಗುತ್ತಾ ಅಂತ. ಅಂಗಡಿಲೂ ಸಹ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಮೇಡಮ್, ಒಂದ್ಸತಿ ಟ್ರೈ ಮಾಡಿ ಅಂತ ಅಂದರು. ಸೊ ನಾನಿದ್ದ ಪರಿಸ್ಥಿತಿಲಿ ಯಾರು ಏನೇ ಹೇಳಿದ್ರು ಜಿರಳೆಗಳು ಹೋದರೆ ಸಾಕಪ್ಪ ಯೂಸ್ ಮಾಡೋಣ ಅನ್ನೋ ಥರ ಇತ್ತು. ಸೊ ಓಕೆ ನೋಡೋಣ ಅಂತ 50-50 ಮನ್ಸಲ್ಲೇ ತೊಗೊಂಡು ಬಂದೆ. ಮತ್ತು ಅದನ್ನು ಯೂಸ್ ಮಾಡಬೇಕಾದ್ರೂ ಸಹ ಅಯ್ಯೋ ನೋಡೋಣ ಹಾಕೋಣ ಅಂದ್ಕೊಂಡು ಎಲ್ಲೆಲ್ಲ ಸುಮ್ಮನೆ ಕಾರ್ನರ್ಸ್ಗಳಿಗೆಲ್ಲ ಅಷ್ಟು ಡೀಟೇಲಾಗಿ ಹಾಕಿರಲಿಲ್ಲ. ಮೇಲ್ ಕಾರ್ನರ್ಸಿಗೆ ಎಲ್ಲ ಕಡೆ ಹಾಕೊಂಡ್ಬಂದಿದ್ದೆ. ಬಟ್ ಲಿಟ್ರಲಿ ನಂಬಿ ಸ್ನೇಹಿತರೆ, ಒಂದು ವಾರದೊಳಗಡೆ ಎಷ್ಟು ಜಿರಳೆಗಳು ಕಮ್ಮಿ ಆಗಿದ್ದಾವೆ ಅಂತ ಅಂದರೆ ನಿಜವಾಗ್ಲೂ ಇದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಸೊ ನಂತರ ಎಷ್ಟೋ ಗೃಹಿಣಿಯರು, ಎಷ್ಟೋ ಹೆಣ್ಮಕ್ಳು ಮನೇಲಿ ಜಿರಳೆ ಕಾಟದಿಂದ ಸಾಕಾಗಿ ಹೋಗಿರ್ತೀರ. ಅಂಥವ್ರಿಗೆ ಈ ಪ್ರಾಡಕ್ಟ್ ನಿಜವಾಗ್ಲೂ ಯೂಸ್ ಆಗುತ್ತೆ. ಇದು ಬೇರೆ ಕಡೆ ಎಲ್ಲ ಸಿಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಚಿಕ್ಕಮಂಗ್ಳೂರಲ್ಲಂತೂ ಕೃಷ್ಣ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ಸ್ನೇಹಿತರೆ. ನಮ್ಮೂರಲ್ಲಿರೋರು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಬೇರೆ ಕಡೆನೂ ವಿಚಾರಿಸಿ ನೋಡಿ, ಖಂಡಿತವಾಗ್ಲೂ ಸಿಗ್ಬೋದು ಅಂತ ಅನಿಸುತ್ತೆ. ಇದರಲ್ಲಿ ಯಾವುದೋ ಫೋನ್ ನಂಬರ್ ಆ ಥರ ಏನೂ ಇಲ್ಲ, ಕಸ್ಟಮರ್ ಕೇರ್ದೊಂದು ಫೋನ್ ನಂಬರ್ ಕೊಟ್ಟಿದ್ದಾರೆ ಅಷ್ಟೇ. ನೋಡೋಣ, ವಿಚಾರಿಸಿ ನಿಮ್ಮೂರಲ್ಲೂ ಸಿಗ್ಬೋದು ಅಂತ ಅನಿಸುತ್ತೆ. ಇದನ್ನು ನಾನು ಹೇಗೆ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಜಿರಳೆಗಳು ಸಿಕ್ಕಿದೆ ಅಂದರೆ ನನಗಂತೂ ಶಾಕ್ ಆಗೋಯ್ತು ಜಿರಳೆಗಳು ನೋಡಿ. ಅಷ್ಟು ಜಿರಳೆ ನೋಡಿದ್ಮೇಲೆ ಹೇಗೆ ಡೀಪ್ ಕ್ಲೀನ್ ಮಾಡ್ದೇ ಬಿಡೋಕ್ಕಂತೂ ಮನಸ್ಸು ಬರಲಿಲ್ಲ ಕಿಚನ್ನ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಡೀಪಾಗಿ ಕ್ಲೀನ್ ಮಾಡಿಬಿಡೋಣ ಕಿಚನ್ ಅಂತ ಬಾಕ್ಸಸ್ ಎಲ್ಲ ತೆಗ್ದು ವಾಷಿಗೆ ಇಟ್ಟಿದ್ದೀನಿ. ಸ್ನೇಹಿತರೆ, ಈ ಮ್ಯಾಜಿಕ್ ಕಾಕ್ರೋಚ್ ವ್ಯಾನಿಷರ್ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಏನು ಗೊತ್ತಾ, ನಾವು ಅದನ್ನು ಯೂಸ್ ಮಾಡಿದ್ಮೇಲೆ 4ರಿಂದ 6 ತಿಂಗಳು ಅದರದ್ದು ಪವರ್ ಇರುತ್ತೆ. ಯಾವುದೇ ಕಾರಣಕ್ಕೂ ಜಿರಳೆಗಳು ಮತ್ತೆ ಸ್ಟಾರ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. 1ರಿಂದ 2 ಅಡಿ ಗ್ಯಾಪಲ್ಲಿ ನಾವು ಇದನ್ನು ಪೇಸ್ಟ್ ಮಾಡ್ಬೋದು ಸ್ನೇಹಿತರೆ. ಬರೀ ಅಡುಗೆ ಮನೆಯಲ್ಲಿ ಅಂತಲ್ಲ, ರೂಮ್ಸು, ನಾನು ಆವಾಗಲೇ ಹೇಳ್ದಾಗೆ ಡ್ರೆಸ್ಸಿಂಗ್ ಟೇಬಲ್, TV ಕ್ಯಾಬಿನೆಟ್ಸ್, ಟೇಬಲ್ಸು, ಮಂಚಗಳು, ಸೋಫಾಗಳು, ಈ ರೀತಿ ಕಾರ್ನರ್ಸಲ್ಲಿ ನಿಮಗೆ ಎಲ್ಲಿ ಜಿರಳೆ ಕಾಟ ಇದೆ ಅಂತ ಅನಿಸುತ್ತೆ ಅಲ್ಲಿ ನೀವು ಇದನ್ನು, ಈ ಮ್ಯಾಜಿಕ್ ಕಾಕ್ರೋಚ್ ವ್ಯಾನಿಷರ್ನ ಯೂಸ್ ಮಾಡ್ಬೋದು. ಸ್ನೇಹಿತರೆ, ನಾನಿಲ್ಲಿ ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಲಿಕ್ವಿಡ್ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಹತ್ತತ್ರ ಒಂದು 10 ಡೇಸ್ ಬರುತ್ತೆ ಒಂದು ಸತಿ ಪ್ರಿಪೇರ್ ಮಾಡಿಕೊಂಡ್ರೆ. ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಇದರಿಂದ ನಾವು ಅಡುಗೆ ಮನೆ ಸ್ಲ್ಯಾಬ್ಸ್ ಅಂದರೆ ಈ ಥರ ಕಟ್ಟೆಗಳನ್ನ ಕ್ಲೀನ್ ಮಾಡ್ಕೊಬೋದು, ಸ್ಟವ್ ಕ್ಲೀನ್ ಮಾಡ್ಕೊಬೋದು, ವಾರ್ಡ್ರೋಬ್ ಡೋರ್ಗಳನ್ನ ಕ್ಲೀನ್ ಮಾಡ್ಕೊಬೋದು, ಟೈಲ್ಸ್ಗಳನ್ನ ಕ್ಲೀನ್ ಮಾಡ್ಕೊಬೋದು.
ತುಂಬ ಕ್ಲೀನಾಗೆ ನೀಟಾಗೆ ಕ್ಲೀನ್ ಆಗಿಬಿಡುತ್ತೆ. ಸ್ನೇಹಿತರೆ, ಈ ಲಿಕ್ವಿಡ್ನ ನಾನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ತೊಳೆಯೋ ಲಿಕ್ವಿಡ್ ಬರುತ್ತಲ್ಲ, ವಿಮ್, ಪ್ರಿಲ್, ಎಕ್ಸೋ ಈ ಥರ ಲಿಕ್ವಿಡ್ ಬರುತ್ತಲ್ಲ, ಆ ಲಿಕ್ವಿಡ್ನ ಸ್ವಲ್ಪ ಹಾಕ್ಕೊಬೇಕು. ನಾನಿಲ್ಲಿ ಪ್ರಿಲ್ ಯೂಸ್ ಮಾಡಿದ್ದೀನಿ. ಪಾತ್ರೆ ತೊಳೆಯೋ ಲಿಕ್ವಿಡ್ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನಾನಿವಾಗ ವೆನೆಗರ್ನ ಮಿಕ್ಸ್ ಮಾಡ್ತಿದ್ದೀನಿ ಸ್ನೇಹಿತರೆ. ವೆನೆಗರ್ ಹಾಕ್ಕೊಂಡು ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಲಿಕ್ವಿಡ್ ರೆಡಿ ಆಗಿಬಿಡುತ್ತೆ. ವೆನೆಗರ್ ಎಲ್ಲ ಹಾಕಿರೋದ್ರಿಂದ ಜಿಡ್ಡಿನಂಶ ಎಲ್ಲ ಟೈಲ್ಸಲ್ಲಿ, ಸ್ಟೌವಲ್ಲಿ ಈ ಥರ ಕಟ್ಟೆ ಮೇಲೆಲ್ಲ ಜಿಡ್ಡಿನಂಶ ಇದ್ದರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಹಾಗೆ ಟೈಲ್ಸ್ ಕೂಡ, ಸ್ಲ್ಯಾಬ್ ಕೂಡ ಶೈನಿಂಗ್ ಬರುತ್ತೆ. ನಾವು ಈ ಹ್ಯಾಂಡ್ ವಾಶ್ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಪಾತ್ರೆ ತೊಳೆಯೋ ಲಿಕ್ವಿಡ್ ಬದಲು ಹ್ಯಾಂಡ್ ವಾಶ್ ಸಹ ಹಾಕ್ಬೋದು. ಆವಾಗಲೂ ಸಹ ಸ್ವಲ್ಪ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು, ಟೈಲ್ಸ್ಗಳು, ಸ್ಲ್ಯಾಬ್ ಎಲ್ಲ. ಸೊ ನಾನು ಪ್ರತಿದಿನ ಈ ಲಿಕ್ವಿಡಿಂದನೇ ನಮ್ಮ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಸ್ನೇಹಿತರೆ, ಅಡುಗೆ ಮನೆ ಏನು ಅಷ್ಟು ಗಲೀಜಾಗಿರಲಿಲ್ಲ, ಕ್ಲೀನಾಗೇ ಇತ್ತು. ಬಟ್ ಜಿರಳೆ ಹುಳಗಳು ಅಷ್ಟು ಸತ್ತು ಬಿದ್ದಿದ್ದು ನೋಡಿದ್ಮೇಲೆ ಒಂದು ಸತಿ ಡೀಪ್ ಕ್ಲೀನ್ ಮಾಡಿಬಿಡೋಣ. ಮತ್ತು ನಾನು ಆ ಮ್ಯಾಜಿಕ್ ಪೇಸ್ಟನ್ನ ಕ್ಲೀನಾಗಿ ಎಲ್ಲ ಕಾರ್ನರ್ಸಲ್ಲೂ ಅಂಟಿಸಿರಲಿಲ್ಲ. ಹಾಗಾಗಿ ನೀಟಾಗಿ ಎಲ್ಲ ಕಾರ್ನರ್ಸಿಗೂ ಪೇಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವಾಗ ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ಎಲ್ಲ ತೊಳೆದಾಯಿತು. ಇವಾಗ ಕಟ್ಟೆಗಳು, ಟೈಲ್ಸ್ಗಳನ್ನೆಲ್ಲ ಒರೆಸ್ಕೊಬೇಕು. ಇದನ್ನೆಲ್ಲ ಒರೆಸೋದಕ್ಕೆ ನಾನು ಆ ಸ್ಪ್ರೇನೇ ಯೂಸ್ ಮಾಡ್ತಾ ಇರೋದು. ಸ್ಪ್ರೇ ಮಾಡಿಕೊಂಡು ಒಂದು ಪಾತ್ರೆ ತೊಳೆಯೋದು ಇದು ಬ್ರಷ್ ಬರುತ್ತಲ್ಲ, ಸಾಫ್ಟ್ ಬ್ರಷ್, ಆ ಬ್ರಷಿಂದ ಒಂದು ಸತಿ ಎಲ್ಲ ಗೋಡೆ ಕೆಳಗಡೆ ಟೈಲ್ಸ್ ಎಲ್ಲನೂ ತಿಕ್ಬಿಟ್ಟು ಮತ್ತೆ ಒಂದು ಒಳ್ಳೆ ಬಟ್ಟೆಯಿಂದ ಒರೆಸ್ಬಿಟ್ರೆ ಸ್ನೇಹಿತರೆ, ಸ್ಪ್ರೇ ಮಾಡಿದ್ನಲ್ಲ ಆ ಬ್ರಷ್, ಅಂದರೆ ಪಾತ್ರೆ ತೊಳೆಯೋದೊಂದು ಬ್ರಷ್, ಗೋಡೆ ತಿಕ್ಕಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಬ್ರಷ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಬ್ರಷಿನ ನೀಟಾಗಿ ಎಲ್ಲ ತಿಕ್ಕಿ ಅದಾದಮೇಲೆ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಮತ್ತು ಅದಾದಮೇಲೆ ಒಂದು ಡ್ರೈ ಬಟ್ಟೆಯಿಂದ ಟೈಲ್ಸ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ಫುಲ್ ಕ್ಲೀನ್ ಆಗುತ್ತೆ. ನಾನು ಯಾವಾಗಲೂ ಇದೇ ಪ್ರೊಸೀಜರಲ್ಲೇ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ತಿಂಗ್ಳಿಗೆ ಒಂದು ಸತಿ ಈ ರೀತಿ ಡೀಪ್ ಕ್ಲೀನ್ ಮಾಡೇ ಮಾಡ್ತೀನಿ ಸ್ನೇಹಿತರೆ. ಅದರಲ್ಲೂ ಇಷ್ಟು ದಿನ ಜಿರಳೆ ಕಾಟ ತುಂಬಾ ಇತ್ತು. ತಿಂಗ್ಳಿಗೆ ಒಂದು ಸತಿ ಅಂತೂ ಆಗ್ತಿರ್ಲಿಲ್ಲ, ತಿಂಗ್ಳಿಗೆ 2 ಸತಿ ಆಗ್ಬಿಡ್ತಿತ್ತು. ಅಷ್ಟು ಜಿರಳೆಗಳಾಗ್ಬಿಟ್ಟಿದ್ವು. ಇನ್ಮೇಲಂತೂ ಸ್ವಲ್ಪ ಸಮಾಧಾನವಾಗಿರ್ಬೋದು. ಮಿನಿಮಮ್ ಮಂತ್ಲಿ ಒನ್ಸ್ ಅಂತೂ ಈ ರೀತಿ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೇಬೇಕು, ತುಂಬಾ ಒಳ್ಳೆಯದು. ನಾನು ಅದನ್ನು ಅಭ್ಯಾಸ ಮಾಡ್ಕೊಂಬಂದಿದ್ದೀನಿ. ತಿಂಗ್ಳಿಗೆ ಒಂದು ಸತಿ ಈ ರೀತಿ ಡೀಪ್ ಕ್ಲೀನ್ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಸ್ನೇಹಿತರೆ ನೋಡಿ, ಇದು ಮ್ಯಾಜಿಕ್ ಪೇಸ್ಟ್. ನಾನು ಇವಾಗ 6 days ಬ್ಯಾಕ್ ಹಾಕಿದ ಪೇಸ್ಟ್ ಅದು. ಒಂದು ಸತಿ ನಾವು ಈ ಪೇಸ್ಟನ್ನು ಹಾಕಿದ್ರೆ 4 ರಿಂದ 6 ತಿಂಗಳು ಇದು ಅಂದರೆ ಅದ್ರ ಪವರ್ ಹಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಜಿರಳೆಗಳು ಅವಾಯ್ಡ್ ಆಗ್ತಾ ಬರ್ತವೆ. 6 ತಿಂಗಳು ಅದ್ರ ಎಫೆಕ್ಟ್ ಇರುತ್ತೆ. ಹಾಗಾಗಿ ಈಗ ನಾನು ಹಳೆ ಪೇಸ್ಟ್ ಅದನ್ನೇನು ತೆಗಿಯೋಕ್ಕೆ ಹೋಗಲ್ಲ. ಈಗ ಒಂದು 6 days ಬ್ಯಾಕ್ ಹಾಕಿರೋದಲ್ವಾ, ಇವಾಗ ಡೀಪ್ ಕ್ಲೀನ್ ಮಾಡ್ತಾ ಇರೋದು. ಇನ್ನೂ ಬೇರೆ ಬೇರೆ ವಾರ್ಡ್ರೂಬ್ಗಳ ಒಳಗಡೆ ಎಲ್ಲ ಮನೆ ಕ್ಲೀನಿಂಗೇ ಒಂದು ದೊಡ್ಡ ಟೆನ್ಷನು. ಅದರಲ್ಲೂ ಅಡುಗೆ ಮನೆ ಕ್ಲೀನಿಂಗ್ ಅಂತೂ ಇನ್ನೂ ದೊಡ್ಡ ಟೆನ್ಷನ್ ಅಂತಲೇ ಹೇಳ್ಬೋದಲ್ವಾ. ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಹಬ್ಬದ ಅರ್ಧ ಕೆಲಸ ಅಂದರೆ ಕ್ಲೀನಿಂಗ್ ಕೆಲಸ ಮುಗಿಸಿದಷ್ಟು ಸಮಾಧಾನ ಆಗುತ್ತೆ. ಸೊ ನಾನು ಈ ರೀತಿ ಹಬ್ಬಗಳು ಬರಬೇಕು ಅಂತ ಏನು ಕಾಯಲ್ಲ. ಮಂತ್ಲಿ ಒನ್ಸು ಡೀಪ್ ಕ್ಲೀನ್ ಅಂತೂ ನಾನು ಪಕ್ಕಾ ಮಾಡ್ತೀನಿ ಅಂತ ಆವಾಗಲೇ ಹೇಳಿದೆ. ಮಂತ್ಲಿ ಒನ್ಸ್ ಕ್ಲೀನ್ ಮಾಡಿದ್ರೂ ಅದನ್ನು ನಾವು ಈಸಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಪ್ರತಿದಿನ ಸ್ನೇಹಿತರೆ ಅವಾಗವಾಗ ಅಲ್ಲಲ್ಲೇ ಗಲೀಜಾದಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ
ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಮತ್ತು ನಾವು ಈ ರೀತಿ ಡೀಪ್ ಕ್ಲೀನ್ ಮಾಡಿದಾಗ ನಮಗೆ ತುಂಬ ಕೆಲಸ ಅಂತ ಸಹ ಅನಿಸಲ್ಲ. ನಾನು ಮಾಡೋ ಮೆಥಡೇ ಇದು, ಯೂಸ್ ಮಾಡೋ ಮೆಥಡು. ಪ್ರತಿದಿನ ಒಗ್ಗರಣೆ ಹಾಕ್ದಾಗಿರ್ಬೋದು, ಏನಾದರೂ ಆಯಿಲ್ ಏನಾದ್ರು ಗೋಡೆಗಳಿಗೆಲ್ಲ ಆಗಿದ್ದೆ, ಸ್ಲ್ಯಾಬ್ಗೆಲ್ಲ ಆಗಿದೆ, ಪ್ರತಿದಿನ ಈ ರೀತಿ ಲಿಕ್ವಿಡ್ ಹಾಕಿ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ತೀನಿ. ಹಾಗೆ ನಾನು ಆವಾಗಲೇ ಹೇಳಿದಾಗೆ ಟೈಲ್ಸ್ ಎಲ್ಲ ನನ್ನ ಕೈಗೆ ಎಷ್ಟು ಸಿಗುತ್ತೆ ಅಂದರೆ ಈ ರೀತಿ ಕಟ್ಟೆ ಮೇಲೆಲ್ಲ ಹತ್ತಿ ದಿನ ನಾನು ಒರೆಸೋದಿಲ್ಲ. ನನ್ನ ಕೈಗೆ ಸಿಗೋ ಅಷ್ಟು, ನನ್ನ ಹೈಟಿಗೆ ಸಿಗೋ ಅಷ್ಟು ಟೈಲ್ಸ್ನ ಪ್ರತಿದಿನ ಕ್ಲೀನ್ ಮಾಡ್ಕೊತೀನಿ ಸ್ನೇಹಿತರೆ. ಹಾಗೆ ಬಾಕ್ಸ್ಗಳ ಮೇಲೆಲ್ಲ ಧೂಳು ಕೂತಿದ್ರೆ ಅದನ್ನು ಅವಾಗವಾಗಲೇ ಒರೆಸ್ಕೊಂಡು ಬಿಡ್ತೀನಿ. ಹೀಗೆ ಚಿಕ್ಕ ಪುಟ್ಟದು ದಿನ ನಾವು ಕ್ಲೀನ್ ಮಾಡ್ಕೊತಾ ಬಂದಷ್ಟು ನಮಗೆ ಈ ರೀತಿ ಡೀಪ್ ಕ್ಲೀನ್ ಮಾಡಿದಾಗ ಕೆಲಸ ಸಹ ಕಮ್ಮಿ ಆಗುತ್ತೆ. ಹಬ್ಬಗಳಲ್ಲೂ ಕೆಲಸನ ನಾವು ಸುಲಭ ಮಾಡ್ಕೊಬೋದು. ಸ್ನೇಹಿತರೆ, ಇವಾಗ ಅಡುಗೆ ಮನೆ ಆಲ್ಮೋಸ್ಟ್ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ಟೈಲ್ಸ್ ಆಗಿರ್ಬೋದು, ಸೆಲ್ಫು, ಸ್ಟವ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಜೋಡಿಸ್ಕೊಬೇಕು ಪಾತ್ರೆಗಳೆಲ್ಲ. ಅದಕ್ಕೂ ಮುಂಚೆ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ನ ರೆಡಿ ಮಾಡ್ಕೊತಾ ಇದ್ದೆ. ಈ ಡ್ರೈಡ್ ಫ್ರಾಗ್ನೆನ್ಸ್ ಪೆಟಲ್ಸ್ ಬರುತ್ತೆ ಸ್ನೇಹಿತರೆ, ಇದು ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಸಖತ್ತು ಘಮ್ ಅಂತ ಇರುತ್ತೆ ಇದು. ಅದನ್ನೆಲ್ಲ ಒಂದು ಬಾಟಲಿಗೆ ಹಾಕಿ ಒಂದು ವಾಸ್ ಥರ ಇಡೋಣ, ಶೋಗೆ ಚೆನ್ನಾಗಿರುತ್ತೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಸ್ನೇಹಿತರೆ. ಕೆಲವೊಬ್ರಿಗೆ ರಿಯಲ್ ಪ್ಲ್ಯಾಂಟ್ಸ್ಗಳನ್ನ ಅಡುಗೆ ಮನೇಲಿ ಇಟ್ಕೋಬೇಕು ಅಂತ ಇಷ್ಟ ಇರುತ್ತೆ. ಕೆಲವೊಬ್ರಿಗೆ ಗ್ರೀನಾಗೆ ಅಂದರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು, ಈ ಬಳ್ಳಿಗಳೆಲ್ಲ ಬರುತ್ತಲ್ಲ ಆರ್ಟಿಫಿಷಿಯಲ್, ಆ ಥರ ಎಲ್ಲ ಡೆಕೋರೇಟಿವ್ ಆಗಿ ಇಟ್ಕೊಂಡಿರ್ತಾರೆ. ನನಗೆ ಈ ರೀತಿ ಕಲರ್ಫುಲ್ಲಾಗೆ ಫ್ಲವರ್ಸ್ ಈ ಥರ ಎಲ್ಲ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಮಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ನಮ್ಮ ಅಡುಗೆ ಮನೆಯನ್ನು ನಾವು ಡೆಕೋರೇಟಿವ್ ಆಗಿ ಇಟ್ಕೊಂಡ್ರೆ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಅಡುಗೆ ಮಾಡೋದನ್ನು ನಾವು ತುಂಬ ಲೇಸಿಯಾಗಿ ತೊಗೊಳ್ದೇ ಖುಷಿಯಿಂದ ಅಡುಗೆ ಮಾಡ್ಬೋದು. ನಮಗೆ ಇಷ್ಟ ಆಗೋ ಥರ ನಾವು ಅಡುಗೆ ಮನೆನ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ನೀವೇನು ಹೇಳ್ತೀರಾ? ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಅದೆಲ್ಲ ಡ್ರೈ ಆಗಿದೆ. ಮತ್ತು ನಾನು ಒಂದು ನೀಟಾಗಿರೋ ಬಟ್ಟೆಯಲ್ಲಿ ಅದನ್ನೆಲ್ಲ ಒರೆಸಿ ಇವಾಗ ಬಾಕ್ಸ್ಗೆಲ್ಲ ರೀಫಿಲ್ ಮಾಡ್ತಾಯಿದ್ದೀನಿ. ಕೆಲವೊಂದೊಂದು ಐಟಮು ಏನಿತ್ತು ಅದನ್ನೆಲ್ಲ ನಾನು ತೆಗ್ದು ಬಾಕ್ಸಸ್ನ ವಾಶ್ ಮಾಡಿದ್ದೆ, ಮತ್ತು ಅದನ್ನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಕೆಲವೊಂದೊಂದು ಐಟಮ್ಸ್ ಖಾಲಿ ಆಗಿತ್ತು, ಮತ್ತು ಇವಾಗ ಅದನ್ನು ರೀಫಿಲ್ ಮಾಡ್ಕೊತಾ ಇದ್ದೀನಿ.
ಸ್ನೇಹಿತರೆ, ಇವಾಗ ಕಿಚನಲ್ಲಿ ಮೇಲ್ಗಡೆ ಸೆಲ್ಫ್ ಏನಿತ್ತು ಅದು ಮತ್ತು ಬಾಕ್ಸಸ್ ಇಡೋ ಸೆಲ್ಫ್ಗಳು, ಗೋಡೆ ಎಲ್ಲನೂ ಕ್ಲೀನಾಗಿದೆ. ಕಿಟಕಿಯಿಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡಿದ್ದಾಗಿದೆ. ಇವಾಗ ಕೆಳಗಡೆ ಸೆಲ್ಫ್ಗಳಂದರೆ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ರ್ಯಾಕ್ಸ್ಗಳಿಲ್ಲ ಸ್ನೇಹಿತರೆ. ಈ ತಟ್ಟೆ ಇಡೋದಕ್ಕೆ, ಲೋಟ ಇಡೋದಕ್ಕೆಲ್ಲ ರ್ಯಾಕ್ಸ್ಗಳು ಬರುತ್ತೆ, ಆ ಥರ ಸ್ಟೀಲ್ ರ್ಯಾಕ್ಸ್ಗಳೆಲ್ಲ ಇಲ್ಲ. ಈ ರೀತಿ ಸೆಲ್ಫ್ಗಳು ಕೊಟ್ಟಿದ್ದಾರೆ ವಾರ್ಡ್ರೋಬ್ ಒಳಗಡೆ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿ. ಇವಾಗ ನಾನು ಇಲ್ಲಿ ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ತಿದ್ದೀರಲ್ಲ, ಬಾಕ್ಸಸ್ ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಅದನ್ನು ಸಹ ನೀಟಾಗಿ ಆರ್ಗನೈಸ್ ಮಾಡಬೇಕು. ಮೊದಲಿಗೆ ಅದನ್ನೆಲ್ಲ ಹೊರಗಡೆ ಇಟ್ಟು ಸೆಲ್ಫ್ ಎಲ್ಲ ಒರೆಸಿ ಮ್ಯಾಜಿಕ್ ಪೇಸ್ಟನ್ನು ಕಾರ್ನರಿಗೆಲ್ಲ ಅಂಟಿಸಿ ಆಮೇಲೆ ಬಾಕ್ಸಸ್ ಎಲ್ಲ ನೀಟಾಗಿ ಜೋಡಿಸ್ತೀನಿ. ಇವಾಗ ಈ ಮ್ಯಾಜಿಕ್ ಪೇಸ್ಟನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇದನ್ನು ಈ ರೀತಿ ಪೇಸ್ಟ್ ನೀಟಾಗಿ ಕವರ್ ಮಾಡಿ ಕೊಟ್ಟಿರ್ತಾರೆ ಸ್ನೇಹಿತರೆ. ನೀಟಾಗಿ ಪ್ಯಾಕ್ ಆಗಿರುತ್ತೆ. ಇದು ಈ ರೀತಿ ಪೇಸ್ಟ್ ಥರ ಇರುತ್ತೆ. ಅದನ್ನು ನಾವು ಉಂಡೆ ಬಾಲ್ ಥರ ಮಾಡಿಕೊಂಡು ಕಾರ್ನರ್ಗಳಿಗೆ ಅಂಟಿಸ್ತಾ ಬರೋದಷ್ಟೇ. ಡೈರೆಕ್ಟ್ ಕೈಯಲ್ಲೇ ಆದರೆ ನಾವು ಯಾವುದೇ ರೀತಿ ಗ್ಲೌಸ್ ಆಗಲಿ ಅಥವಾ ಕವರ್ಗಳಾಗಲಿ ಯೂಸ್ ಮಾಡ್ದಿರಾ ಬರೀ ಕೈಯಲ್ಲೇ ಹಾಕ್ಬೋದು. ಬಟ್ ನೀಟಾಗೆ ಹ್ಯಾಂಡ್ ವಾಶ್ ಮಾಡಬೇಕಾಗುತ್ತೆ. ಆದರೂ ಅದು ನನಗೆ ಕಂಫರ್ಟ್ ಅಂತ ಅನಿಸಲ್ಲ ಅಷ್ಟು, ಹಾಗಾಗಿ ನಾನು ಕವರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಕವರ್ನ ಕೈಗೆ ಹಾಕ್ಕೊಂಡು ನೆಕ್ಸ್ಟ್ ಆ ಮ್ಯಾಜಿಕ್ ಪೇಸ್ಟನ್ನು ಕಾರ್ನರ್ಗಳಿಗೆಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೆ, ಕನ್ವೀನಿಯೆಂಟ್ ಅನಿಸುತ್ತೆ, ಆ ರೀತಿ ನೀವು ಯೂಸ್ ಮಾಡ್ಬೋದು. ಬರೀ ಕೈಯಲ್ಲಿ ಹಾಕಿದ್ರೆ ಪ್ಲೀಸ್ ನೀಟಾಗೆ ಹ್ಯಾಂಡ್ ವಾಶ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಇವಾಗ ನಾನು ವಾರ್ಡ್ರೋಬ್ಗಳಲ್ಲಿ ಎಲ್ಲ ಕಾರ್ನರಿಗೂ ಪೇಸ್ಟನ್ನು ಹಾಕಿದ್ದೀನಿ. ಕಿಚನ್ ಸಹ ಇವಾಗ ಫುಲ್ ಕ್ಲೀನಾಗಿದೆ. ಮನಸ್ಸಿಗೆ ತುಂಬಾ ಸಮಾಧಾನ. ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಈ ಮ್ಯಾಜಿಕ್ ಪೇಸ್ಟನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ, ಕಾಕ್ರೋಚ್ನ ದೂರ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ನಿಮ್ಮ ಪ್ರೀತಿಯ ಫುಟೋಸ್ ದುನಿಯಾ. ಬಾಯ್ ಬಾಯ್.